Gentlemen, belts ತುಂಬಾ ಕಾಮನ್. ಅಂದ್ರೆ ಸಸ್ಪೆಂಡರ್ಸ್ ಓಲ್ಡ್ ಸ್ಕೂಲ್, ಟೈಮ್ಲೆಸ್, ಕ್ಲಾಸಿ ಮತ್ತೆ ಜೆಂಟಲ್ಮನ್ ಸ್ಟೈಲ್. ಸಸ್ಪೆಂಡರ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಬನ್ನಿ. ಆಗಿನ ಕಾಲದಲ್ಲಿ ನಿಮ್ ಪ್ಯಾಂಟ್ ನ ಸೊಂಟದ ಮೇಲೆ ಹಿಡಿದು ಇಟ್ಕೊಳಕ್ಕೆ ಬೆಲ್ಟ್ ಬಂದು ಯೂಸ್ ಮಾಡ್ತಿದ್ದಿದ್ ಸ್ಟ್ರಾಪ್ಸ್ ಅಷ್ಟೇ. ಸಸ್ಪೆಂಡರ್ಸ್ ಓಲ್ಡ್ ಸ್ಕೂಲ್ ಬಟ್ ಟೈಮ್ಲೆಸ್ ಸ್ಟೈಲ್. ಸಸ್ಪೆಂಡರ್ಸ್ ನ ನೀವು ಯಾವಾಗಲೂ ಕಾಟನ್ ಪ್ಯಾಂಟ್ ಜೊತೆ ಅಥವಾ ಫಾರ್ಮಲ್ ಪ್ಯಾಂಟ್ ಜೊತೆ ಹಾಕ್ಬೇಕು ಅಂತ ಇಲ್ಲ. ಬಟ್ ನೀವು ವೇರ್ ಮಾಡಿದ್ರೆ ಆಲ್ವೇಸ್ ಗೋ ವಿತ್ ಹೈ ವೈಸ್ಟೆಡ್ ಟ್ರೌಸರ್ಸ್. ಏನಕ್ಕೆ ಅಂತಂದ್ರೆ ಸಸ್ಪೆಂಡರ್ಸ್ ನಿಮ್ಗೆ ಬೆಸ್ಟ್ ಸೆಕ್ಸಿ ಲುಕ್ ಕೊಡೋದೆ ಅವಾಗ. ಇನ್ನು ನೀವು ಸಸ್ಪೆಂಡರ್ಸ್ ನ ಜೀನ್ಸ್ ಜೊತೆ ವೇರ್ ಮಾಡ್ತೀನಿ ಅಂದ್ರೆ ಯಾವಾಗಲೂ ರೆಗ್ಯುಲರ್ ಫಿಟ್ ಅಥವಾ ಸ್ಟ್ರೈಟ್ ಫಿಟ್ ಜೀನ್ಸ್ ಜೊತೆ ಮಾತ್ರ ವೇರ್ ಮಾಡಿ. ಸ್ಲಿಮ್ ಫಿಟ್ ಜೊತೆ ಯಾವತ್ತೂ ವೇರ್ ಮಾಡಬೇಡಿ. ಇದು ನಿಮ್ ಕಂಪ್ಲೀಟ್ ಲುಕ್ ನ ಹಾಳು ಮಾಡ್ಬಿಡುತ್ತೆ. ಯಾವಾಗಲೂ ಅಷ್ಟೇ, ಬೆಲ್ಟ್ ಮತ್ತೆ ಸಸ್ಪೆಂಡರ್ಸ್ ನ ಒಟ್ಟಿಗೆ ವೇರ್ ಮಾಡಬಾರ್ದು. ಎರಡು ಮಾಡೋದು ಒಂದೇ ಕೆಲಸ. ನೀವು ಪ್ಯಾಂಟ್ ನ ಸೊಂಟದ ಮೇಲೆ ಹಿಡಿದು ಇಟ್ಕೊಳ್ಳೋದು. ನೀವು ಹಂಗೂ ಏನಾದ್ರು ವೇರ್ ಮಾಡಿದ್ರೆ ನೋಡಿದವರು ನಿಮ್ಗೆ ಸ್ಟೈಲ್ ಕೋಶಂಟ್ ಇಲ್ಲ, ಸ್ಟೈಲ್ ಸೆನ್ಸ್ ಇಲ್ಲ ಅಂತ ಈಸಿಯಾಗಿ ಜಡ್ಜ್ ಮಾಡ್ತಾರೆ. ನನ್ನ ಫಾಲೋ ಮಾಡಿದ್ಮೇಲೆ ನಿಮ್ನ ಈ ರೀತಿ ಮಿಸ್ಟೇಕ್ ಗಳು ಮಾಡಕ್ ನಾನು ಕೊಡಲ್ಲ. ನೀವು ಬೆಳಗ್ಗೆಯಿಂದ ಸಸ್ಪೆಂಡರ್ಸ್ ನ ಈ ರೀತಿ ಫಾರ್ಮಲ್ ಲುಕ್ ಅಲ್ಲಿ ವೇರ್ ಮಾಡಿ ಬೇಜಾರಾಗಿದ್ರೆ ಸಸ್ಪೆಂಡರ್ಸ್ ನ ಈ ರೀತಿ ಲೋವರ್ ಮಾಡಿ ಎಕ್ಸ್ಪೋಸ್ ಸಮ್ ಮ್ಯಾನ್ ಕ್ಲೀವೇಜ್. ನಿಮ್ ಕಪ್ಸ್ ನ ರಿಮೂವ್ ಮಾಡಿ ಫೋಲ್ಡ್ ಮಾಡಿ, ಜಸ್ಟ್ so that you can expose your sexy ass forearms, and then insert remove ಮಾಡಿ. You're ready for a night out party look. Follow ಮಾಡಿ ಆಯ್ತಾ?